ಕಲ್ಪನೆಯಲ್ಲಿ ಇರತಕ್ಕಂಥ ಒಬ್ಬ ಮನುಷ್ಯ ಅವನು ಯಾವಾಗ್ಲೂ ನಿಜ ಜೀವನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇದನ್ನ ಕೇಳಿ, ನಾನ್ ನಿಮಗೆ ಭಯ ಪಡಿಸೋದಕ್ಕೆ ಇದನ್ನ ಹೇಳ್ತಾ ಇಲ್ಲ. ಒಂದ್ ವೇಳೆ ಇದಾದ್ಮೇಲೆ ಕೂಡ ನಿಮ್ಮ ಜೊತೆ ಜೀವನದಲ್ಲಿ ಹೆಂಡತಿ ಇರ್ತಾಳೆ, ಹಾಗೆ ನಿಮ್ಮ ವೈಫಿನ ಇಮ್ಯಾಜಿನೇಷನ್ ಪಾತ್ರದಲ್ಲಿ ಬರೋ ವ್ಯಕ್ತಿಯ ಜೊತೆ ಜೀವಿಸೋ ರೀತಿಲಿ ನೀವು ಕೂಡ ಅವರ ಇಮ್ಯಾಜಿನೇಷನ್ ಪಾತ್ರದ ಹಾಗೆ ಕಾಣಿಸ್ಬೇಕಾಗತ್ತೆ. ಭಾವನಾ ಮನಸ್ಸಿನಲ್ಲಿರೋ ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ನ ನೀವು ಒಪ್ಕೋಬೇಕಾಗುತ್ತೆ. ಹಾಗಂದ್ರೆ ಅವರು ರಾಜನನ್ನು ಇಮ್ಯಾಜಿನರಿ ಪಾತ್ರನ ಬಿಡೋಲ್ಲ ಅನ್ನೋದಾದ್ರೆ ನೀವು ಹೇಳಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಒಂದ್ ವೇಳೆ ನೀವು ಇಮ್ಯಾಜಿನರಿ ಪಾತ್ರನ ಒಪ್ಪೋದೇ ಆದ್ರೆ ನಿಮ್ಮ ಹೆಂಡತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಗಿಲ್ಟ್ ಕಾಡೋದಕ್ಕೆ ಶುರು ಆಗುತ್ತೆ. ಅದೇನೆ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್. ನಾನಲ್ಲ, ನೀವೇ ಸರಿಯಾದ ಡಾಕ್ಟ್ರು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಚಿಯರ್ ಅಪ್. ನೀರ್ಬೇಕಾ? ತಲೆನೋಯ್ತಾ ಇದೆಯಾ? ನನಗೇನಾಗಿದೆ? ಹೇ, ಏನೂ ಇಲ್ಲ, ನೀನ್ ತಲೆ ತಿರುಗಿಬಿದ್ದೆ ಅಷ್ಟೇ. ಹೇಗೆ? ಎಲ್ಲಿ? ನಿನ್ನೆ ನಿನ್ ಫ್ರೆಂಡ್ ರಾಜ್ ಜೊತೆ ನೀನ್ ಮಾತಾಡ್ತಿರುವಾಗ. ರಾಜ್? ನೀವು ರಾಜನ್ ನೋಡಿದ್ರ? ಮಾತಾಡ್ತಿದ್ದನ್ನ ಕೇಳಿ ನಾನು ರೂಮ್ ಒಳಗೆ ಬರ್ಬೇಕಾದ್ರೆ ನನ್ನ ನೀನು ರೂಮ್ ಒಳಗೆ ಬಿಡ್ಲಿಲ್ಲ. ನನ್ನ ಹಿಡಿದು ಹೊರಗೆ ತಳ್ಬೇಕಾದ್ರೆ ನೀನ್ ಬಿದ್ದಿದ್ದು. ಆಗ ರಾಜ್ ಎಲ್ಲಿದ್ದ? ಇಲ್ಲೇ ಇದ್ದ. ನಿಮಗ್ ನನ್ ಮೇಲೆ ಕೋಪನಾ? ಯಾಕೆ? ಅಲ್ಲ, ನಿಮಗ್ ಗೊತ್ತಿಲ್ದೆ ನನ್ಗೊಬ್ಬ ಫ್ರೆಂಡ್. ಅದಕ್ಕೇನು? ನಿನಗೆ ಗೊತ್ತಿಲ್ಲದೆ ಇರೋ ತುಂಬಾ ಜನ ಫ್ರೆಂಡ್ಸ್ ನನಗಿದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು. ದಟ್ಸ್ ಕ್ವೈಟ್ ನ್ಯಾಚುರಲ್. ರಾಜ್ ಜೊತೆ ಇರೋ ಗೆಳೆತನ ನಿನಗೆ ಖುಷಿ ಕೊಡ್ತಾ ಇದೆ ಅಂತಂದ್ರೆ ಅದು ಒಳ್ಳೇದಲ್ವಾ? ಅದನ್ನ ನಾನ್ಯಾಕೆ ವಿರೋಧಿಸ್ಲಿ? ಯಾರ ಜೊತೆಗಾದ್ರೂ ನಿನಗೆ ಯಾವುದೇ ಥರದ ಫ್ರೆಂಡ್ಶಿಪ್ ಇರಲಿ, ನನಗೆ ನನ್ನ ಹೆಂಡತಿ ಮೇಲೆ ಪೂರ್ತಿ ನಂಬಿಕೆ ಇದೆ. ನಾಳೆ ಸಂಡೇ ತಾನೆ, ನಾಳೆ ನಾವಿಬ್ರು ಔಟಿಂಗ್ ಹೋಗೋಣ. ಇವಾಗ ಮಲ್ಕೋ. ಮನೋಜ್, ಹಾಗ ನಾವು ಹೋಗ್ಬೇಕಾದ್ರೆ ರಾಜ್ ನಮ್ ಜೊತೆ ಬಂದ್ರೆ ನೀವದಕ್ಕೆ ಒಪ್ಕೋತೀರಾ ಅಲ್ವಾ? ಯಾಕಾಗಲ್ಲ? ನಿನ್ನ ಒಳ್ಳೆ ಫ್ರೆಂಡ್ ನಿನ್ ಜೊತೆ ಇರೋದು ಒಳ್ಳೇದಲ್ವಾ? ಮಲಕ್ಕೋ. ಗುಡ್ ನೈಟ್. ಹಲೋ, ರಾಜ್ ಅಲ್ವಾ? ಹೌದು, ರಾಜನೇ. ನೀವ್ಯಾರು? ನಾನ್ ಮಾಯಾ, ಅಲ್ಲ ಭಾವನಾ. ನೀನಾ? ಇವತ್ ನಾನು ಮನೋಜು ಔಟಿಂಗ್ ಹೋಗ್ತಿದ್ದೀವಿ. ನಿಮ್ಮನ್ನು ಕರ್ಕೊಂಡ್ ಬರಕ್ ಹೇಳಿದ್ರು. ಬರ್ತೀರಾ? ಏನಂದೆ? ನಾನ್ ಬರ್ಬೇಕಾ? ಖಂಡಿತ ಬರ್ತೀನಿ. ಬರ್ತೀನಿ. ಏನು ಮಚ್ಚ? ಅವಳೆ ಮಚ್ಚ ಕಾಲ್ ಮಾಡಿದ್ಲು, ಮಾಯಾ. ಏನಂತ ವಿಚಾರ? ಅವಳು ಮನೋಜ್ ಔಟಿಂಗ್ ಹೋಗ್ತಾ ಇದಾರಂತೆ, ಅದಕ್ಕೆ ನನ್ನ ಬಾ ಅಂತ ಹೇಳಿದ್ಲು. ಅವಳ ಜೊತೆ ಯಾರು? ಮನೋಜ್. ಆ ಅಡ್ವೊಕೇಟ್ ಹೆಸರು ಏನು ಅಂತ ಹೇಳಿದೆ ನೀನು? ಅಡ್ವೊಕೇಟ್ ಮನೋಜ್. ಅವಳು ಅಡ್ವೊಕೇಟ್ ಮನೋಜ್ ಹೆಂಡತಿ ಅಂತ ನಾನು ಅವತ್ತೇ ಹೇಳಿದೆ ತಾನೆ. ನಿನ್ನನ್ನು ಸಿಕ್ಕಾಕ್ಸೋದಕ್ಕೆ ಅವನು ಏನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದಾನೆ ನೋಡು. ತೊಂದರೆ ಆಗುತ್ತಾ ಮಚ್ಚ? ಖಂಡಿತ ತೊಂದರೆ ಆಗುತ್ತೆ. ಲೇ ಮಚ್ಚ, ಹಾಗೇನಾದ್ರೂ ನಡೆದ್ರೆ ಆ ಅಡ್ವೊಕೇಟ್ನ ಸುಮ್ಮನೆ ಬಿಡಲ್ಲ ಕಣೋ. ಸಾರಿ. ನೀನೆಲ್ಲಿದ್ದೆ? ಮಾಯನ್ ನೋಡಕ್ ಹೋಗಿದ್ದೆ. ಇದು ಅದೇ ಕಾರ್ ತಾನೆ?
ಮಾಯಾ ಭಾವನಾ ಏ ಮಚ್ಚ ಅವರೇ ಕಣೋ. ಬೇಗ ಫಾಲೋ ಮಾಡೋ ನಡಿ. ಏ ಆಯ್ತು ಬಾ ಬಾ ಹೋಗೋಣ. ಬೇಗ 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 ನಡಿಯೋ. ಮನೋಜ್ ಗಾಡಿ ನಿಲ್ಸಿ ಬೇಗ. ಮನೋಜ್ ಸ್ವಲ್ಪ ಹಿಂದೆ ಹೋಗಿ ಪ್ಲೀಸ್. ಸ್ವಲ್ಪ ರಿವರ್ಸ್ ತಗೊಳ್ಳಿ ಪ್ಲೀಸ್. ಏನು? ನಾನು ಹೇಳ್ತೇನೆ, ನೀವು ದಯವಿಟ್ಟು ನಡೀರಿ. ಅವ್ರೇನೋ ನಮ್ ಕಡೆನೆ ಬರ್ತಾ ಇದಾರೆ. ಮಚ್ಚ ಆಟೋ ಕಟ್ಬೇಕಾದ್ರೆ ಬ್ಯಾಲೆನ್ಸ್ ಇನ್ನೂ ಹಂಗೆ ಇದೆ. ರಾಜ್ ಹಾಯ್. ಒಳ್ಳೆ ವ್ಯಕ್ತಿನೇ. ಯಾಕೋ ಬೆಳಗ್ಗೆ ಮನೆಗೆ ಬರಲಿಲ್ಲ. ನೀನ್ ಖಂಡಿತ ಬರ್ತೀಯ ಅಂತ ನಾನು ಮನೋಜ್ ಹತ್ರ ಹೇಳಿದ್ದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾವು ಬಂದ್ಬಿಟ್ವಿ. ನೀವಿಬ್ರು ಔಟ್ ಹೋಗ್ತಾ ಇದ್ದೀರಲ್ವಾ, ನಾನ್ಯಾಕೆ ತೊಂದರೆ ಕೊಡ್ಬೇಕು? ನೀನ್ ನನಗ್ ತೊಂದ್ರೆನಾ? ನೀನ್ ಯಾಕೆ ಹಾಗ ಅನ್ಕೋತ್ಯಾ? ಇದೇ ನಿನ್ ಸಮಸ್ಯೆ. ಬನ್ನಿ. ಮಚ್ಚ ಏನೋ ಇದು? ಹಾ, ಫೋನ್ ಮಾಡಿದಾಗ ಬರ್ತೇನೆ ಅಂತ ಹೇಳ್ದವನು ಈಗ ಬರಲ್ಲ ಅಂತಿದ್ದಾನೆ. ಏನ್ ಮನೋಜ್ ಕರಿಬೇಕು ಅಂತನಾ? ಫಾರ್ಮಾಲಿಟಿ ಎಲ್ಲ ಬೇಡ, ಮನೋಜ್ ಕರೀರಿ. ಕರೀರಿ ಮನೋಜ್. ಕರಿತೀನಿ. ಬನ್ನಿ ರಾಜ್, ಬನ್ನಿ, ಗಾಡಿ ಹತ್ತಿ. ಬಾ ರಾಜ್, ನೀನ್ ಮುಂದೆ ಕೂತ್ಕೋ ಬಾ. ಏನು ಪರವಾಗಿಲ್ಲ, ನೀವಿಬ್ರು ಮುಂದೆ ಕೂತ್ಕೊಳ್ಳಿ ಅಲ್ವಾ ಮನೋಜ್? ಬಾ. ಏನೋಳು ಬ್ಯಾಕ್ ಸೀಟರ್ ಕೂತ್ಕೋತಾವಳೆ. ಮಚ್ಚ ಒಂದ್ ವೇಳೆ ಗಲಾಟೆ ಆಗ್ಬೋದಾ? ಒಂದ್ ವೇಳೆ ನಿನ್ನ ಹೆಸರು ಹೇಳಿ ಏನೋ ಜಗಳ ಆಗಿದೆ ಅನ್ಸುತ್ತೆ. ರಾಜ್, ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ಲಂಚ್ ಮಾಡೋಣ ಅಲ್ವಾ? ಓ ಶೋರ್. ಮನೋಜ್, ಇನ್ನು ಏನ್ ನಿಂತಿದ್ದೀರಾ? ಬನ್ನಿ ಒಳಗೆ. ಮನೋಜ್, ಮೊದ್ಲು ನಾವ್ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗೋಣ. ರಾಜ್ ಏನೂ ತಿಂದಿಲ್ವಂತೆ. ಹೌದಾ? ಓಕೆ. ಅವ್ರು ಹೋಗ್ತಾ ಇದಾರೆ, ಬೇಗ ನಡಿ, ಬೇಗ ನಡಿಯೋ. ನಿಲ್ಸು, ಇಲ್ಲೇ ನಿಲ್ಸು. ಬಾ. ಪ್ಲೀಸ್ ಕಮ್. ಟೌನ್ ಪೊಲೀಸ್ ಸ್ಟೇಷನ್ ಅಲ್ವಾ? ಸರಿ ಸರ್, ಥ್ಯಾಂಕ್ ಯು. ಇದನ್ನು ಪಾರ್ಕ್ ಮಾಡ್ಬಿಡ. ಸರಿ ಸರ್, ಹೊಡೋಣವಾ? ಓಕೆ. ಬಾ ರಾಜ್. ನಾನ್ ಬರಬೇಕಾ ಮಚ್ಚ? ಯಾಕೆ, ನನ್ನ ಹತ್ರ ಚಾಕು ಇದೆಯಲ್ಲ. ರಾಜ್, ರಾಜ್ ಕೂತ್ಕೋ. ಹೆಲೋ ಮೇಡಮ್. ಎಸ್. ನಾವು ಸೂಪ್ ಹೇಳೋಣ ಅಲ್ವಾ? ನನಗೆ ವೆಜಿಟೇಬಲ್ ಸೂಪ್. ಓಕೆ. ಮನೋಜ್, ನಿಂಗೆ? ನನಗೂ ಅದೇ ಇರಲಿ. ಓಕೆ ಸರ್. ರಾಜ್, 3 ವೆಜಿಟೇಬಲ್ ಸೂಪ್. ಅಲ್ಲ, ಮೇಕ್ ಇಟ್ 2/3 Okay. ಅಲ್ವಾ? ಇಬ್ರು ಇದ್ದೀರಲ್ಲ, 2 ಬೌಲ್ ಸಾಕಲ್ಲ ಸರ್? ಹೇ, ಮೇಕ್ ಇಟ್ 2/3. ಎನಿಥಿಂಗ್ ಎಲ್ಸ್? ಬೇಡ, ಮತ್ತೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ನಾನು ರೆಸ್ಟ್ ರೂಮ್ ಯೂಸ್ ಮಾಡಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ನಿನಗಿಲ್ಲೇನೋ ಕೆಲಸ? ಏನ್ ಕೆಲ್ಸನ? ಅದು ನಾನು ನಿನ್ ಹೆಂಡ್ತಿನೇ ಕೇಳು. ಅವಳು ಕರೆದಿದ್ದಕ್ಕೆ ಬಂದೆ. ಅದು ಸರಿ, ಅವನಲ್ಲಿ ಬಾತ್ರೂಮ್ಗೆ ಹೋದ್ನಾ? ನೀನ್ ಇವಾಗ ಇಲ್ಲಿಂದ ಹೋಗು.
ನೀವು ಕರ್ದಿಲ್ಲ ಅಂದ್ರು ನಮ್ ಜೊತೆ ಬನ್ನಿ ಅಂತ ನಿಮ್ ಹೆಂಡತಿ ಕರ್ದಿದ್ದಾಳೆ. ನಮ್ ಜೊತೆನಾ? ಇದ್ರ ಮೇಲೆ ಅಷ್ಟೇ ತಾನೆ. ಹೇ, ಇಲ್ಲಿ ಆರ್ಡರ್ ತಗೊಳೋದಕ್ಕೆ ಯಾರು ಇಲ್ವಾ? ಒಂದ್ ಊಟ ತಗೊಂಡ್ ಬನ್ನಿ, ಜೊತೆಗೆ ಒಂದ್ ವಡೆ. ಸರಿ, ನಿಮ್ಗೇನ್ ಬೇಕೋ? ಇಲ್ಲಿ ಮಸಾಲ್ ವಡೆ ಸಖತ್ತಾಗಿರುತ್ತೆ. ಏಯ್, ಎಲ್ಲರೂ ಈ ಕಡೆನೆ ನೋಡ್ತಾ ಇದಾರೆ. ಸುಮ್ನೆ ಇಲ್ಲಿ ಗಲಾಟೆ ಮಾಡ್ಬೇಡ, ಎದ್ದು ಬೇಗ ಹೋಗು ಹೋಗು. ಇದ್ರಲ್ಲಿ ಏನ್ ಸಮಸ್ಯೆ? ನಮ್ ಹೆಂಡತಿ ಜೊತೆ ನಾವು ಕೂತ್ಕೊಂಡು ಊಟ ಮಾಡೋದು ದೊಡ್ಡ ಸಮಸ್ಯೆನಾ ಇಲ್ಲಿ? ರಾಜ ಎದ್ದೇಳು ನೀನು. ಎದ್ದೊಳ್ಬೇಕಾ? ಎದ್ದೇಳೋ. ಕರೆದ್ಬಿಟ್ಟು ಇವಾಗ ನೋಡಿದ್ರೆ ಓ ಬಂದ್ರಲ್ಲ. ಇವ್ರ ವಿಷಯದಲ್ಲಿ ನನಗೊಂದ್ ಸತ್ಯ ಗೊತ್ತಾಗ್ಬೇಕು, ಅದಕ್ಕೆ ಬಂದೆ. ಒಂದ್ ನಿಮಿಷ, ಎಲ್ರು ನೋಡಿ, ಎಲ್ರು ಈ ಕಡೆ ನೋಡಿ. ಇವಳು ಇದಾಳಲ್ಲ, ಏಯ್. ನಾನು ಜೈಲ್ಗೆ ಹೋದಾಗ ತೆಗಿಯೋ ಕೈನ ನನಗೆ ಒಂದು ಲೆಟರ್. ಮನೋಜ್! ಮನೋಜ್, ಏನ್ ಸಮಸ್ಯೆ? ಏನ್ ಸಮಸ್ಯೆ ಅಂತ ಕೇಳ್ತಾ ಏಯ್, ಇದ್ಯಾ? ಬಾ. ಇಲ್ಲಿ ಯಾರು ಇವನು ಹಿಡಿದು ಹೊರತೊಳಕ್ಕೆ? ಕರ್ಕೊಂಡೋಗಿ. ಇವಳು ಲೆಟರ್ ಬರ್ತಿದ್ದೆ. ಇವಳು ನನಗೆ ಏನ್ ಪ್ರಾಬ್ಲಮ್? ಇವನೇ ಸರ್. ಯಾರು ಇವನು? ಇವನೇ. ನಡಿಯೋ. ಏನೋ ನಿನ್ ನ್ಯೂಸೆನ್ಸ್? ನಡಿಯೋ ಆಚೆಗೆ. ನಡಿ. ಛೇ, ಯಾರದು ಮನೋಜ್? ಅದು ಯಾರೊಬ್ಬ ಕ್ರಿಮಿನಲ್. ಸಾರಿ, ಇವತ್ತು ದಿನ ಹಾಳಾಯ್ತಲ್ವಾ, ಆ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬಿಡಿ. ಸಾರಿ. ರಾಜ್, ಐ ಆಮ್ ವೆರಿ ಸಾರಿ. ನಾವ್ ಇನ್ನೊಂದಿನ ಹೋಗೋಣ. ಓಕೆ. ವಾ. ಒಂದ್ ವಿಷಯ